ಹಾಯ್ ನಮಸ್ತೆ. ನಾನಿವತ್ತು ದೇವ್ರ ಮನೆ ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ದೇವ್ರ ಮನೆಯನ್ನು, ತುಂಬ ಡೀಪ್ ಕ್ಲೀನಿಂಗ್ ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಾಳೆ ಶುಕ್ರವಾರ ಇದೆ, ಇಂದಿನ ದಿನ ಗುರುವಾರನೇ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ದೇವ್ರ ಮನೆ ದೇವ್ರ ಸಾಮಾನೆಲ್ಲವ, ಅದಕ್ಕೋಸ್ಕರ ನೋಡಿ ಎಲ್ಲ ಕಳಸ ಎಲ್ಲ ಕದಲಿಸಿದ್ದೀನಿ ನೋಡಿ. ಎಲ್ಲ ಇಟ್ಟಿದ್ದೀನಿ ಕಳಸ ಬೆಳಗ್ಗೆ ಸಾಮಾನುಗಳನ್ನೆಲ್ಲವ ಇವಾಗ ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಅವನ್ನ ಎಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಅದಾದಮೇಲೆ ದೇವ್ರ ಮನೆಯನ್ನೆಲ್ಲವ ನೀಟಾಗಿ ದೇವ್ರ ಮನೆಗಿರೋ ದೇವ್ರ ಸಾಮಾನುಗಳನ್ನೆಲ್ಲವ ಆಚೆ ಹಾಲಲ್ಲಿ ಇಟ್ಕೊತೀನಿ. ದೇವ್ರ ಮನೆಯಿಂದ ಎಲ್ಲ ನೋಡಿ ನೀಟಾಗಿ ದೇವ್ರ ಮನೆಯನ್ನೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಇವಾಗ ಫೋಟೋಗಳು, ವಿಗ್ರಹಗಳು ನಾನು ಒಂದು ಸ್ಟೋರೇಜ್ದು ಹಾಕಿಟ್ಕೊಂಡಿದ್ದೀನಿ. ಅದು ಎಲ್ಲವನ್ನು ನೀಟಾಗಿ ತೆಗೆದು ಆಚೆ ಇಟ್ಕೊಂಡು ಹಾಲಲ್ಲಿ ಫಸ್ಟಿಗೆ ಎಲ್ಲ ದೇವ್ರ ಮನೆಯದೆಲ್ಲ ಧೂಳೆಲ್ಲವ ಒಂದು ಒಣಬಟ್ಟೆನಾಗೆ ಕೊಡಿಕೋಬೇಕು. ನೀಟಾಗಿ ಒಣಬಟ್ಟೆನಾಗೆಲ್ಲ ಕೊಡಿಕೊಂಡು ಅದಾದಮೇಲೆ ನೋಡಿ ಎಲ್ಲ ಒಣಬಟ್ಟೆನ ಕೊಡಿಕೊಂಡು ಆದಮೇಲೆ ಇವಾಗ ನಾನು ತಲೆ ಸ್ನಾನನೇ ಮಾಡಬೇಕು. ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೆ, ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ತಲೆ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಮಾಡಬೇಕು ನೋಡಿ. ಇವಾಗ ನಾನು ಒಂದು ಟಬ್ ನೀರು ತಗೊಂಡು ಅದರಲ್ಲಿ ಸ್ವಲ್ಪ ವಿಮ್ ಜೆಲ್ಲು, ಅರಿಶಿನ ಪುಡಿ, ಗಂಜಲ, ತೀರ್ಥ ಹಾಕ್ಯಂಡು ಗಂಗಾಜಲ ಹಾಕ್ಯಂಡು ನೀಟಾಗಿ ಎಲ್ಲವ ದೇವ್ರ ಮನೆಯನ್ನೆಲ್ಲವ ಒದ್ದೆ ಮಾಡ್ಕೊಂಡು ಒದ್ದೆ ಬಟ್ಟೆನ ಚೆನ್ನಾಗಿ ಒರೆಸಿ ಅದಾದಮೇಲೆ ಒಂದು ಒಣಬಟ್ಟೆನಾಗೆ ಒರೆಸಿ ನೀಟಾಗಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ. ಇವಾಗ ಹಸಿ ಬಟ್ಟೆನಾಗೆಲ್ಲವ ಒರೆಸಿದ್ದಾದ್ಮೇಲೆ ಇವಾಗ ನೋಡಿ ಒಂದು ಒಣಬಟ್ಟೆ ತಗೊಂಡಿದ್ದೀನಿ. ಆ ಒಣಬಟ್ಟೆನಾಗೆಲ್ಲ ನೀಟಾಗಿ ಉಜ್ಜಬೇಕು. ನೀಟಾಗೆಲ್ಲವ ಗೋಡೆನೆಲ್ಲವ ಹಸಿ ಬಟ್ಟೆನಾಗೆ 2 ಸತಿ ಚೆನ್ನಾಗಿ ಉಜ್ಜಬೇಕು. ಅದರಲ್ಲಿ ವಿಮ್ ಜೆಲ್ಲೆಲ್ಲ ಹಾಕಿರ್ತೀವಲ್ಲ ನೀರಿನಾಗೆ ಚೆನ್ನಾಗೆ ಡಿಪ್ ಮಾಡ್ಕೊಂಡು ಚೆನ್ನಾಗೆ ಒರೆಸ್ಬೇಕು, ಉಜ್ಜಬೇಕು. ದೇವ್ರ ಮನೆ ವಾಲೆಲ್ಲ ಉಜ್ಜಬೇಕು, ಗೋಡೆ ಎಲ್ಲವ ನೀಟಾಗೆಲ್ಲ ಉಜ್ಜಿ ರೆಡಿ ಮಾಡ್ಕೊಂಡು ಅದಾದಮೇಲೆ ಒಂದು 2-3 ಸತಿ ಉಜ್ಜಿ ಆದಮೇಲೆ ನೋಡಿ ನಾನು ಇವಾಗ ಹಂಗೆ ನೀರಲ್ಲಿ ಡಿಪ್ ಮಾಡ್ಕೊಂಡು ಉಜ್ಜಿತಾ ಇದ್ದೀನಿ ನೋಡಿ. ಎಲ್ಲವ ಒಂದು 2-3 ಸತಿ ಚೆನ್ನಾಗಿ ಉಜ್ಜಿ ಆಮೇಲೆ ಲಾಸ್ಟಿಗೆ ಒಣಬಟ್ಟೆನಾಗ ಒರೆಸಿ ಒಂದು 10-15 ನಿಮಿಷವ ಬಿಟ್ಬಿಡ್ಬೇಕು ಚೆನ್ನಾಗಿ ಒಣಗಕ್ಕೆ ಬಿಟ್ಟರೆ ನೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಆಗುತ್ತೆ. ಅದೆಲ್ಲ ನೀಟಾಗಿ ರೆಡಿ ಆದಮೇಲೆ ನೆಲೆಲ್ಲ ಒರೆಸ್ಕೊಂಡು ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆಯದ ಡೋರ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಆಚೆ ಬಂದು ಆಮೇಲೆ ನಾವು ಮಿಕ್ಕಿರೋ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅದನ್ನೆಲ್ಲ ಒರೆಸಿ ರೆಡಿ ಮಾಡಿ ನೋಡಿ. ಇವಾಗ ಎಷ್ಟು ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ಆಚೆ ತೆಗೆದಿಟ್ಬಿಟ್ಟಿದ್ದೀನಿ ನಾನು. ದೇವ್ರ ಸಾಮಾನು, ವಿಗ್ರಹಗಳು, ದೇವ್ರ ಮನೆಗೆ ಇಟ್ಕೊಂಡಿರೋ ಸಾಮಾನು ಎಲ್ಲವೂ ಆಚೆ ತೆಗೆದು ನೀಟಾಗಿಟ್ಟು ಎಲ್ಲವ ಅದಾದಮೇಲೆ ಇವಾಗ ದೇವ್ರ ಸಾಮಾನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ನೋಡಿ. ಫೋಟೋ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನಾನು ಆಚೆನೇ. ದೇವ್ರ ಫೋಟೋ ಎಲ್ಲ ಬೀಳ್ತವೆ ಅಂತ ಅದು ಸೈಡಿಗೆ ಇಟ್ಬಿಟ್ಟಿದ್ದೀನಿ. ಸುಮ್ಮನೆ ಜಾರಿಗೆ ಬಿದ್ದರೆ ಸುಮ್ಮನೆ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಆಚೆ ಇಟ್ಕೊಂಡು ಈಗ ಅವನು ಒರೆಸ್ಬೇಕು ನಾನು. ಇವಾಗ ಆಚೆ ಏನು ತೆಗೆದಿಟ್ಟಿದ್ದೀನಿ ಅವನ್ನೆಲ್ಲ ಮತ್ತೆ ಗಂಜಲ ಹಾಕ್ಯಂಡು ನೀರಿಗೆ ಅರಿಶಿನ ಪುಡಿ ಹಾಕ್ಯಂಡು ನೀಟಾಗಿ ಅವನು ಒರೆಸಿನೇ ರೆಡಿ ಮಾಡಿ ಇಡ್ತೀನಿ. ಹಬ್ಬ ಶುರು ಆದಲ್ಲ, ಶ್ರಾವಣ ಮಾಸ ಬಂದರೆ ಹಬ್ಬಗಳು ಸಾಲೇ ಬರುತ್ತೆ. ನಾಳೆ ಮೊದಲನೇ ಶ್ರಾವಣ ಶುಕ್ರವಾರ, ಸಂಪತ್ ಲಕ್ಷ್ಮಿ ಶುಕ್ರವಾರ ಪೂಜೆ ಮಾಡೋಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ರೆಡಿ ಆಯಿತು. ಇವಾಗ ಒಣಬಟ್ಟೆನಾಗ ಒರೆಸಿದ್ದೀನಿ, ಎಲ್ಲ ಆಯಿತು. ಇವಾಗ ನೋಡಿ ಇವಾಗ ರೆಡಿ ಮಾಡಿ ಬಿಟ್ಕೊಂಡಿನಿ. ಅದು ಸ್ವಲ್ಪ ಹೊತ್ತು ಒಣಗಬೇಕು ನೋಡಿ. ನಾನು ಹಿಂದಿನ ದಿನ ನೆಕ್ಸ್ಟ್ ವಾರದಲ್ಲಿ ಅಮಾವಾಸ್ಯೆ ದಿವಸ ತೋರಣ ಕಟ್ಟಿದ್ದೆ, ಅದಕ್ಕೋಸ್ಕರ ಇವತ್ತೇನು ತೆಗೆದಿಲ್ಲ. ವರಲಕ್ಷ್ಮಿ ಹಬ್ಬದಾಗ ತೆಗಿಯೋಕ್ಕೆ. ಥ್ಯಾಂಕ್